ನಮ್ಮ ಹೆಸರು ವಿಶ್ವೇಶ್ ಅಂತ, ನಮ್ಮೂರು ಬಿಜಾಪುರ. ಸೊ ನಾನು ಅಣ್ಣವರ ಒಂದು ಚಿಕ್ಕ ಅಭಿಮಾನಿ. ಯಾಕಂದರೆ ಇಲ್ಲಿ ಬಂದವರೆಲ್ಲ ಜಾಸ್ತಿ ಸಾಕಷ್ಟು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಂಡವ್ರಿದ್ದಾರೆ, ಅವ್ರು ಎಲ್ಲ ಫಿಲ್ಮ್ ನೋಡಿದವ್ರು ಇದ್ದಾರೆ, ಎಲ್ಲ ಫಿಲ್ಮ್ ಬಯಾಟ್ ಮಾಡಿ ಅದನ್ನು ಹೇಳಿದವ್ರು ಇದ್ದಾರೆ. ಅವ್ರ ಮುಂದೆ ನಾನು ಭಾಳ ಚಿಕ್ಕ ಅಭಿಮಾನಿ. ಬಟ್ ಏನೋ ಅವ್ರ ವ್ಯಕ್ತಿತ್ವ, ಅವರ ಒಂದು ಸಿಂಪ್ಲಿಸಿಟಿಗೆ ಫ್ಯಾನ್ ಆಗಿ ಇಲ್ಲಿ ಬಂದಿದ್ದು. ಸೊ ಅವ್ರ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳ್ತೀನಿ ಅಷ್ಟೇ. ಫಸ್ಟ್ ಹೇಳ್ಬೇಕಂದ್ರೆ ಇವತ್ತು ವರುನಿತಿ ಏಕಾದಶಿ ಮತ್ತು ಇವತ್ತು ಗುರುವಾರ. ಅಣ್ಣವ್ರ ಬರ್ತಡೇ ಇವತ್ತು 97ನೇ ಬರ್ತಡೇ ಇವತ್ತು ಬಂದಿದ್ದು ಭಾಳ ಅಂದ್ರೆ ಭಾಳ ವಿಶೇಷ. ಇದು ಭಾಳ ಪವಿತ್ರವಾದ ದಿನ ಇವತ್ತು. ಯಾಕಂದ್ರೆ ಅಣ್ಣವರು ಕೂಡ ರಾಯರ ಭಕ್ತರಾಗಿದ್ರು. ಅವರು ಅಪಾರವಾದ ರಾಯರ ಭಕ್ತಿ ಇತ್ತು ಅವರಿಗೆ. ಅಣ್ಣವರ ಬಗ್ಗೆ ಮಾತಾಡೋದು ತುಂಬಾ ಇದೆ, ಅವ್ರ ಅವ್ರ ಬಗ್ಗೆ ನಾನು ತಿಳ್ಕೊಳ್ಳೋದು ತುಂಬಾ ಇದೆ. ಇವನ್ ನಾನು ಡೈಲಿ ಅವ್ರ ಮೂವೀಸ್ ನೋಡಿ, ಅವ್ರ ಹಾಡುಗಳು ಕೇಳಿ, ಆಮೇಲೆ ಅವರು ನಿಜ ಜೀವನದಲ್ಲಿ ಹೆಂಗಿದ್ರು ಅದೆಲ್ಲ ನೋಡ್ಕೊಂತ ಕಲ್ಕೊಂತ ಹೋದ್ರು ನನಗೆ ಜೀವನ ಪೂರ್ತಿ ನಾನು ಹೊಸದೊಂದು ಕಲಿಯೋಕ್ಕೆ ಸಿಗ್ತೈತೆ ನನಗೆ. ಅಷ್ಟೊಂದು ಅಪರೂಪದ ವ್ಯಕ್ತಿತ್ವ ಅಣ್ಣವ್ರದ್ದು. ಅವ್ರ ಸಿಂಪ್ಲಿಸಿಟಿ ಬಗ್ಗೆ ನನಗೆ ಭಾಳ, ಅವ್ರ ಸಿಂಪ್ಲಿಸಿಟಿಗೆ ಭಾಳ ಫ್ಯಾನ್ ನಾನು. ಅದಕ್ಕೆ ಒಂದು 2-3 ನನಗೆ ಅವ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿದ್ದದ್ದು ಫಸ್ಟ್ ಆಫ್ ಆಲ್ ಅಣ್ಣವರು ತಿರುಪತಿ ಹೋಗಿದ್ರಂತೆ. ನಾವೆಲ್ಲ ಈಗ ನೋಡ್ರಿ, ಈಗ ನೀವೆಲ್ಲ ಜನಸಾಮಾನ್ಯರ, ನಾವೇ ಯಾವುದೋ ಒಂದು ಕ್ಷಣ ಸಿಕ್ಕರೆ, ನಮಗೆಲ್ಲಾದರೂ ಸ್ಪೆಷಲ್ ದರ್ಶನ ಸಿಕ್ಕರೆ ಅಥವಾ ಸ್ಪೆಷಲ್ ಟ್ರೀಟ್ಮೆಂಟ್ ಸಿಕ್ಕರೆ ನಮಗೆ ಅದು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಸಿಗ್ಬೇಕಂತ. ಬಟ್ ಅವರು ತಿರುಪತಿಗೆ ಹೋದಕ್ರ ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವ್ರಿಗೆ ಎಲ್ಲ ರೀತಿ ಸೌಕರ್ಯ ಕೊಟ್ಟಿತ್ತು VIP ದರ್ಶನಕ್ಕೆ. ಬಟ್ ಅವರು ಅದನ್ನು ರಿಜೆಕ್ಟ್ ಮಾಡಿ ಶ್ರೀವಾರ ಮೆಟ್ಟು ಹತ್ಕೊಂತ ಹೋಗಿ ನಾವೆಲ್ಲ ಹೆಂಗೆ ಸರ್ವ ಭಕ್ತರೊಡನೆ ಸರ್ವ ದರ್ಶನ ಮಾಡಿದಂಥ ಏಕೈಕ ಕಲಾವಿದರವರು. ಆಮೇಲೆ ಇಂಥ ಸಿಂಪ್ಲಿಸಿಟಿ, ಇಂಥ ವ್ಯಕ್ತಿತ್ವ ಅವ್ರದ್ದು, ಅದು ಯಾರಿಗೂ ಬರಕ್ಕೆ ಸಾಧ್ಯನೇ ಇಲ್ಲ. ಅವಾಗೂ ಯಾರಿಗೂ ಇದ್ದಿದ್ದಿಲ್ಲ, ಈಗೂ ಯಾರಿಗೂ ಇದ್ದಿದ್ದಿಲ್ಲ. ಭಾಳ ರೇರ್ ಅದು, 100ರಲ್ಲಿ ಒಬ್ಬರಿಗೆ. ಅದಕ್ಕೆ ಅವ್ರಿಗೆ ಬಂಗಾರದ ಮನುಷ್ಯ ಅನ್ನೋದು. ಆಮೇಲೆ ಇನ್ನೊಂದು ಸಿಚುವೇಶನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿತ್ತು. ಆ ಟೈಮಲ್ಲಿ ಅವರು ನನಗಿಂತ ಜಾಸ್ತಿ ಕನ್ನಡ ಸಾಹಿತ್ಯಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿದಂಥ ಕುವೆಂಪು ಅವರು ಇದ್ದಾರೆ. ಅವ್ರಿಗಿನ್ನ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಮೊದಲು ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕು. ಅದ ನಂತರನೇ ನಾನು ಪ್ರಶಸ್ತಿ ಸ್ವೀಕರಿಸ್ತೇನೆ ಅಂತ ಅಂದು ಅದನ್ನು ಹೋಲ್ಡಲ್ಲಿಟ್ಟು ಫಸ್ಟ್ ಅವ್ರು ಸ್ವೀಕರಿಸಿದ ನಂತರನೇ ಇವರು ಸ್ವೀಕರಿಸಿದ್ದು. ಇಂಥ ಒಂದು ಮಹಾನ್ ವ್ಯಕ್ತಿತ್ವ ಅಣ್ಣವ್ರದ್ದಾಗಿತ್ತು. ಆಮೇಲೆ ಇನ್ನೊಂದು ಸಿಚುವೇಶನ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣವ್ರಿಗೆ ಡಾಕ್ಟರೇಟ್ ಪದವಿ ಸಿಕ್ಕಾಗ ನಾನೇನು MA ಡಿಗ್ರಿ ಮಾಡಿಲ್ಲ, ಯಾವುದೋ ಇದು ಮಾಡಿಲ್ಲ. ನಾನು MA ಕಾಯೋನು, ನನಗೆ ಯಾಕೆ MA ಡಿಗ್ರಿ ಕೊಟ್ಟಿರಿ ನೀವು? ನನಗಿಂತ ಸಾಧನೆ ಮಾಡಿದ್ರೆ ಅವರಿಗೂ ಗುರುತಿಸಿ ಅವರಿಗೂ ಡಾಕ್ಟರೇಟ್ ಪದವಿ ಕೊಡಬೇಕು ಅಂತ ಒಂದು ಮಾತು ಹೇಳಿದ್ರು ಅವರು ಒಂದು ಸಭೆಯಲ್ಲಿ. ಅವೆಲ್ಲ ನೋಡಿದ್ರೆ ಈಗಿನ ನಮಗೆಲ್ಲ ಭಾಳ ಒಂಥರ ನಾವೆಲ್ಲ ಕಲಿಬೇಕು. ಈಗಿನ ನಾವು ಎಸ್ಪೆಷಲಿ ಈಗಿನ ನಮ್ಮ ಜನ್ರೇಷನ್ ಏನಿದೆಯಲ್ಲ, ನಾವೆಲ್ಲ ಭಾಳ ಕಲಿಬೇಕು. ಆಮೇಲೆ ಅವ್ರದ್ದು ಪ್ರತಿಯೊಂದು ಮೂವೀಸ್, ಅವರ ಹಾಡುಗಳಲ್ಲಿ ಎಲ್ಲದರಲ್ಲಿ ಅವರು ನಮಗೆ ಪಾಯಿಂಟ್ ಔಟ್ ಮಾಡಿ ಹೇಳಿದ್ರು, ಈಗಿನ ಜನ್ರೇಷನ್ದವರು ಹೆಂಗಿದೆ, ನಾವು ಮನುಷ್ಯರು ಹೆಂಗೆ ಬದಲಾಗತ್ತೀವಿ, ಹೆಂಗೆ ಇರ್ಬೇಕು ಆ್ಯಕ್ಚುಲಿ, ನಮ್ಮ ನಡೆ ನುಡಿ, ನಮ್ಮ ಮನುಷ್ಯತ್ವ ಅನ್ನೋದು ಹೆಂಗಿರ್ಬೇಕು ಅನ್ನೋದು ಅವಾಗಿಂದ ಹೇಳ್ಕೊತ ಬಂದಿದ್ರು. ಬಾನಿಗೊಂದು ಎಲ್ಲಿದೆ ಮುತ್ತಿನ